ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ ಸೀರೆ ಎಲ್ಲ ತೊಗೊಂಡೆ 4 ಸೀರೆ. ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಬಂದು ನನಗೆ ಅಂತಲೇ ತೊಗೊಂಡಿದ್ದು, ಓನ್ ಪರ್ಪಸ್ಗೆ. ಸೊ ಇದು ಬಂದು ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಅಲ್ವಾ ಗೋಲ್ಡು, ಅದರಲ್ಲಿ ಸ್ವಲ್ಪ ಕಲರ್ ಬೇರೆ ಇದೆ. ಸೊ ಲೀಫ್ ಡಿಸೈನ್ ಇದೆ ಬಾರ್ಡ್ರಲ್ಲಿ. ಸೊ ಇದನ್ನು ತೊಗೊಂಡೆ. ನೀವು ಚಿಕ್ಕಪೇಟೆ ಶಾಪಿಂಗ್ ಮಾಡಬೇಕಂದ್ರೆ ಅಲ್ಲಿ ಕರಿತಿರ್ತಾರೆ, ಬನ್ನಿ ಬನ್ನಿ ಒಳಗಡೆ ಇಲ್ಲಿ ಕಮ್ಮಿ ರೇಂಜಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಹೋದರೆ ಏನಂದರೆ ಅವರು ಕರ್ಕೊಂಬರ್ತಾರೆ, ಅವ್ರಿಗೆ ಕಮಿಷನ್ ಕೊಡಬೇಕಿರುತ್ತೆ. ಅವ್ರದ್ದು ಸೇರಿಸಿ ಸೀರೆ ರೇಟ್ ಹೇಳ್ಬಿಡ್ತಾರೆ. ಕೆಲವೊಮ್ಮೆ ನೋಡ್ಕೊಂಡು ಶಾಪಿಂಗ್ ಮಾಡಿ, ಯಾಕೆಂದರೆ ಜಾಸ್ತಿ ಬ್ಲೇಡ್ ಹಾಕೋರೆ ಜಾಸ್ತಿ ಇರ್ತಾರೆ ಚಿಕ್ಕಪೇಟೆನಲ್ಲಿ. ಸ್ವಲ್ಪ ಶಾಪಿಂಗಲ್ಲಿ ಯಾರಿಗಾದರೂ ಅಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರ್ತಾರಲ್ವ, ಅಂಥವ್ರ ಜೊತೆಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬನ್ನಿ. ಸೊ ಆಮೇಲೆ ಪ್ರೈಸ್ ಏನಂದರೆ 1 to 3 ಹೇಳ್ಬಿಡ್ತಾರೆ ಒಂದು ಸ್ಯಾರಿಗೆ ಕೆಲವೊಂದು ಅಂಗಡಿನಲ್ಲಿ. ಆವಾಗ ನಿಮಗೆ ಹೆಂಗೆ ಇಲ್ಲಿ ಕೇಳೋದು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಸೊ ನೆಕ್ಸ್ಟ್ ನೋಡಿ, ನಾನಿದು ಬಂದು ನಾನು ಲಂಗ ಬ್ಲೌಸ್ ಹೊಲ್ಸೋಕ್ಕೆ ಅಂತ ನನ್ನ ಮಗಳಿಗೆ ನಾನು ಎಷ್ಟೊಂದು ಸ್ಯಾರಿನಲ್ಲೇ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಹಾಗಾಗಿ ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಈ ಸ್ಯಾರಿ ತೊಗೊಂಡೆ. ಬಟ್ ರಿಚ್ ಆಗಿತ್ತು, ರಿಚ್ ಪಲ್ಲು ಇತ್ತು. ಸೊ ಲಂಗ ಬ್ಲೌಸ್ಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಫಂಕ್ಷನ್ಗೆಲ್ಲನೂ ವೇರ್ ಮಾಡ್ಬೋದು ಅಂತ ತೊಗೊಂಡೆ ನಾನು. ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ವರಮಹಾಲಕ್ಷ್ಮಿಗೆ ಯಾವ ಸೀರೆ ತೊಗೊಂಡೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.